ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಮ್ಮ ಹಳ್ಳಿ ರುಚಿಯ ಸೊಬಗು ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಾಯಲ್ಲಿ ರುಚಿ ಕೊಡುವ, ಊಟಕ್ಕೆ ಪಲ್ಯ ಇಲ್ಲವೇ ಇಲ್ಲ ಅಂದಾಗ ತುಂಬ ದಿಢೀರಾಗಿ ಮಾಡುವಂತಹ ಈ ಒಂದು ಫ್ರೈ, ಇದು ಒಂದು ಇದ್ದರೆ ಸಾಕು, ನೀವು ಇನ್ನೂ ಒಂದು ತುತ್ತು ಊಟನ ಜಾಸ್ತಿ ತಿಂತೀರಾ. ನಮ್ಮ ಹಳ್ಳಿ ಕಡೆ ಯಾವತ್ತೂ ತರಕಾರಿಗಳು ಪಲ್ಯಗಳು ಯಾವತ್ತೂ ಇರಲ್ಲ. ಈ ಒಂದು ಫ್ರೈನ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊತಾರೆ. ಇದನ್ನು ತಿಂಗಳಗಟ್ಟಲೆ ಇಟ್ಟು ನಾವು ಬಳಸ್ಬೋದು. ತುಂಬ ಚೆನ್ನಾಗಿರುತ್ತೆ. ಬನ್ನಿ, ಸಿಂಪಲ್ಲಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಮೆಣಸಿನ್ಕಾಯಿ ದಪ್ಪ ಮೆಣಸಾದರೂ ತೊಗೋಬೋದು, ಈ ಥರ ಸ್ವಲ್ಪ ಸಣ್ಣದಾದರೂ ತೊಗೋಬೋದು. ಹಾಗೆ ನಮಗೆ ಖಾರಕ್ಕೆ ಯಾವ ಥರ ಬೇಕಾಗುತ್ತೋ ಸ್ವಲ್ಪ ಕಡಿಮೆ ಅಥವಾ ಜಾಸ್ತಿ ಯಾವುದಾದ್ರು ನೋಡಿ ನಾವು ತೊಗೊಳ್ಬೇಕಾಗುತ್ತೆ. ನಾನು ಈ ಸೈಜಿನ ಮೆಣಸಿನಕಾಯಿನ ತೊಗೊಂಡಿದ್ದೀನಿ. ಈಗ ಬನ್ನಿ, ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದು ಅರ್ಧ ಭಾಗನ ಒಂದು ಮಧ್ಯದಲ್ಲಿ ಸ್ವಲ್ಪ ಹೋಲ್ ಮಾಡ್ಕೊತಾ ಇದ್ದೀನಿ. ನಾವು ಒಂದು ಸ್ವಲ್ಪ ದಪ್ಪ ಮೆಣಸಿನಕಾಯಿ ಆದರೆ ಫುಲ್ ಕಟ್ ಮಾಡಬೇಕು, 2 ಹೋಲ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ನೋಡಿ ಈ ಥರ ಒಂದು ಅರ್ಧ ಕಟ್ ಆಗೋ ಥರ ಎಲ್ಲವನ್ನು ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಒಂದು ಮೆಣಸಿನಕಾಯಿಗೆ ಅದ್ಭುತ ರುಚಿ ಕೊಡುವ ಮಸಾಲೆಗಳು ನಾನಿಲ್ಲಿ ಮಾಡ್ಕೊಂಡಿರೋ ಪಲ್ಯ ಪುಡಿ, ನನ್ನ ವಿಡಿಯೋದಲ್ಲಿ ನಾನು ಪಲ್ಯ ಪುಡಿ ಶೇರ್ ಮಾಡಿದ್ದೀನಿ. ಆ ಒಂದು ಪಲ್ಯ ಪುಡಿನ 1 ಚಮಚ ತೊಗೊಂಡಿದ್ದೀನಿ. ಹಾಗೆ 1 ಚಮಚದಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ. ಹಾಗೆ 1 ಚಮಚದಷ್ಟು ಜೀರಿಗೆ ಪುಡಿ ತೊಗೊಂಡಿದ್ದೀನಿ. 1 ಚಮಚದಷ್ಟು ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಈಗ ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ. ಬನ್ನಿ ಇವಾಗ ಶುರು ಮಾಡೋಣ. ಇಲ್ಲಿ 4ರಿಂದ 5 ಚಮಚದಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಒಂದು ಕಡಾಯಿಗೆ ಎಣ್ಣೆ ಚೆನ್ನಾಗಿ ಕಾಯಬೇಕು. ನಾನಿಲ್ಲಿ ಕಡಲೆ ಬೀಜದ ಎಣ್ಣೆ ಬಳಸಿದ್ದೀನಿ. ನೀವು ಬೇಕಿದ್ರೆ ಸನ್ಪ್ಯೂರ್ ಬಳಸ್ಬೋದು, ಇಲ್ಲಾಂದರೆ ಸಾಸಿವೆ ಎಣ್ಣೆ ಬಳಸ್ಬೋದು. ನಾನು ಕಡಲೆ ಬೀಜದ ಎಣ್ಣೆ ಬಳಸಿದ್ದೀನಿ. ಹಾಗೆ ಇಲ್ಲಿ ನೋಡಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಹಾಕಿದ ತಕ್ಷಣವೇ ನಾವು ಒಂದೇ ಒಂದು ಚಮಚದಷ್ಟು ಉಪ್ಪು ಬೇಕಾಗುತ್ತೆ. ಇದಕ್ಕೆ ಉಪ್ಪನ್ನು ಹಾಕ್ತೀನಿ, ಯಾಕಂದರೆ ಉಪ್ಪು ಚೆನ್ನಾಗಿ ಮೆಣಸಿನ್ಕಾಯಿಗೆಲ್ಲ ಚೆನ್ನಾಗಿ ನಾವು ಹತ್ಕೊಬೇಕದು. ಎಣ್ಣೆಲಿ ಫ್ರೈ ಮಾಡ್ತಾ ಇನ್ನೂ ರುಚಿ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ನಾನು ಹಿಂದೆನೇ ಹಾಕೋತಾ ಇದ್ದೀನಿ. ಬೇಗ ಬೇಯುತ್ತೆ ಇದು. 1 ನಿಮಿಷಗಳ ಕಾಲ ಹಾಗೆ ನಾನು ಪ್ಲೇಟನ್ನು ಮುಚ್ಚಿಡ್ತಾ ಇದ್ದೀನಿ. 1 ನಿಮಿಷ ಸಾಕಾಗುತ್ತೆ. ನೋಡಿ, ಈಗ ನಾನು ಜೀರಿಗೆ ಸಾಸಿವೆ ತೊಗೊಂಡಿದ್ನಲ್ಲ, ಅದನ್ನು ಈಗ ಎಣ್ಣೆ ಸ್ವಲ್ಪ ಸೈಡ್ ಮಾಡಿ ಹಾಕೋತಾ ಇದ್ದೀನಿ. ಈಗ ಹಾಕ್ಕೊಂಡ್ರೇ ಇದು ತುಂಬ ರುಚಿ ಕೊಡುತ್ತೆ. ಈ ಒಂದು ನಾವು ಮೆಣಸಿನ್ಕಾಯಿ ಹುರಿದಿರೋ ಖಾರ ಇರುತ್ತಲ್ಲ, ಆ ಖಾರದ ಎಣ್ಣೆಯಲ್ಲಿ ಅದು ಫ್ರೈ ಆಗಬೇಕು ಜೀರಿಗೆ. ನೋಡಿ, ಈಗ ಒಂದೊಂದೇ ಮಸಾಲ ಹಾಕೋತಾ ಇದ್ದೀನಿ. ಪಲ್ಯದ ಪುಡಿ, ಧನಿಯಾ ಪುಡಿ, ಹಾಗೆ ಜೀರಿಗೆ ಪುಡಿ ಮತ್ತು ನಾನು ತೊಗೊಂಡಿರೋ ಸಾಂಬಾರು ಪುಡಿ ಎಲ್ಲವನ್ನು ಹಾಕೋತಾ ಇದ್ದೀನಿ. ಹಾಗೆ 1 ಚಿಟಿಗೆಯಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಹಾಕಿಬಿಟ್ಟು ಈ ಒಂದು ಸಾಸಿವೆ ಜೀರಿಗೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲದಕ್ಕೂ ನಾನು ಸೇರಿಸ್ತಾ ಇದ್ದೀನಿ. ಇಷ್ಟೇ ಇದ್ರ ಕೆಲಸ. ಇದನ್ನು ನಾವು ಮಾಡಿ ಒಂದು ಬಾಕ್ಸಲ್ಲಿ 1 ತಿಂಗಳಗಟ್ಟಲೆ ಇಟ್ಕೊಂಡು ನಾವು ಮಧ್ಯದಲ್ಲಿ ಊಟದಲ್ಲಿ ಏನಾದರೂ ಪಲ್ಯ ಇಲ್ಲ ಅಂದಾಗ ಮಜ್ಜಿಗೆ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ, ಒಂದು ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಟ್ಟಿದೆ. ಇವಾಗ ಓಪನ್ ಮಾಡ್ತಾ ಇದ್ದೀನಿ. ನಮ್ಮ ರುಚಿಕರವಾದ ಮೆಣಸಿನಕಾಯಿ ಫ್ರೈ, ಹಸಿ ಮೆಣಸಿನಕಾಯಿ ಫ್ರೈ ರೆಡಿ ಆಯಿತು. ಇದು ಫ್ರೆಶ್ ಆಗಿರಬೇಕು ಮೆಣಸಿನಕಾಯಿ, ಅದರಲ್ಲಿ ಮಾಡಿದರೆ ತುಂಬ ರುಚಿಯಾಗುತ್ತೆ. ಸ್ವಲ್ಪನೂ ಬಾಡಿ ಹೋಗಿರಬಾರ್ದು. ಮಾಡಿ ನಾವು ಅದನ್ನು ಒಂದು ಬಾಕ್ಸಲ್ಲಿ ಹಾಕಿಟ್ಕೋಬೋದು. ಬೇಕಿದ್ರೆ ಉಪ್ಪಿನಕಾಯಿ, ಅರಳಿಕಾಯಿ ಉಪ್ಪಿನಕಾಯಿ ಇದ್ದರೆ ಆ ಅರಳಿಕಾಯಿ ಉಪ್ಪಿನಕಾಯಿ ಜೊತೆಗೆ ಇದೇ ಥರನ ಫ್ರೈ ಮಾಡಿ ಆ ಅರಳಿಕಾಯಿ ಉಪ್ಪಿನಕಾಯಿ ಜೊತೆಗೆ ಹಾಕಿದ್ರಂತೂ ಬಾಯಲ್ಲಿ ನೀರಿರಿಸೋ ಟೇಸ್ಟು. ನಮ್ಮ ವಿಡಿಯೋದಲ್ಲಿ ಅರಳಿಕಾಯಿ ಉಪ್ಪಿನಕಾಯಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ ಅರಳಿಕಾಯಿ ಉಪ್ಪಿನಕಾಯಿ ಜೊತೆಗೆ ಈ ಥರ ಫ್ರೈ ಮಾಡಿ ಹಾಕಿದ್ರಂತೂ ಸಖತ್ತಾಗಿರುತ್ತೆ. ನೋಡಿ, ನಮ್ಮ ರುಚಿಕರವಾದ ಮೆಣಸಿನಕಾಯಿ ಫ್ರೈ ರೆಡಿ ಆಯಿತು. ಇವತ್ತಿನ ಒಂದು ಹಸಿ ಮೆಣಸಿನಕಾಯಿ ಫ್ರೈ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ.